ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಚಿಕನ್ ಬಿರಿಯಾನಿ. ಇದನ್ನು ಮಾಡೋದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ನೋಡೋಣ. ಇವತ್ತು 1 kg ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ 2 ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 5 ಟೊಮೊಟೊ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಅದನ್ನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, 7ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆ ಗರಂ ಮಸಾಲ, ಒಂದು ಸ್ವಲ್ಪ ಲವಂಗ, ಸ್ವಲ್ಪ ಕಾಳುಮೆಣಸು, 1-2 ಇಂಚು ಚಕ್ಕೆ, 1 ಅನಾನಸ್ ಹೂವು, ಪಲಾವ್ ಎಲೆ, ಹಾಗೆ 4 ಏಲಕ್ಕಿ. 1 kg ಬಿರಿಯಾನಿಗೆ 3 ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಹಾಗೆ 1/4 ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅದು. 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಗೊಂಡಿದ್ದೀನಿ. 1 kg ಚಿಕನ್ಗೆ 1 kg ರೈಸು ಅನ್ನೋ ಹಾಗೆ ನಾನಿಲ್ಲಿ 2.5 ಲೋಟದಷ್ಟು ಬಾಸುಮತಿ ರೈಸು, ಹಾಗೆ 1.5 ಲೋಟದಷ್ಟು ನಾರ್ಮಲ್ ರೈಸ್ ತಗೊಂಡಿದ್ದೀನಿ. ಬಾಸುಮತಿ ರೈಸ್ನ ತೊಳೆದು ನೀರಲ್ಲಿ ನೆನೆ ಇಟ್ಟಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಬಿರಿಯಾನಿ ಪಾಟ್ ಇಡ್ತಾ ಇದ್ದೀನಿ. ಪಾಟು ಬಿಸಿ ಆದಮೇಲೆ ಇದಕ್ಕೆ 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ತಗೊಂಡಿರೋಂಥ ಗರಂ ಮಸಾಲ ಐಟಮ್ಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಲಿ. ಇದೆಲ್ಲ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ, ಇಷ್ಟು ಕೆಂಪಗಾದರೆ ಸಾಕು. ಇವಾಗ ಇದಕ್ಕೆ ಖಾರದ ಪುಡಿನ ಸೇರಿಸಿ ಫ್ರೈ ಮಾಡಬೇಕು. ಖಾರದ ಪುಡಿದು ಸ್ಮೆಲ್ಲೆಲ್ಲ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಖಾರದ ಪುಡಿನ ಹಾಕಿದಾಗ ಲೋ ಫ್ಲೇಮ್ ಇಟ್ಕೊಳ್ಳಿ, ಯಾಕೆಂತಂದರೆ ಎಣ್ಣೆ ಬಿಸಿ ಇರುತ್ತೆ. ಫ್ಲೇಮ್ ಜಾಸ್ತಿ ಇದ್ದರೆ ಸೀದೋಗ್ಬಿಡುತ್ತೆ, ಹಾಗಾಗಿ ಲೋ ಫ್ಲೇಮ್ ಇರಲಿ. ಈ ಥರ ಈರುಳ್ಳಿಲೆಲ್ಲ ಫ್ರೈ ಆಗಬೇಕದು. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಬೇಕು. ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಿ. ಯಾವುದೇ ರೀತಿಯಾದಂತಹ ಗರಂ ಮಸಾಲೆಗಳನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ನೋಡ್ತಿದ್ದೀರಲ್ಲ, ಈ ಥರ ಫ್ರೈ ಆಗಬೇಕು. ಇವಾಗ ಇದಕ್ಕೆ ತಗೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಗೆ ಕಟ್ ಮಾಡಿರೋಂಥ ಟೊಮೊಟೊನ ಸೇರಿಸಿ ಮಿಕ್ಸ್ ಮಾಡಬೇಕು. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಹಾಗೆ ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾವು
ತಗೊಂಡಿರೋಂಥ 1/4 ಲೀಟ್ರ್ ಮೊಸರನ್ನ ಹಾಕಿ ಮಿಕ್ಸ್ ಮಾಡಬೇಕು. ಒಂದು 2-3 ನಿಮಿಷ ಮೊಸರೆಲ್ಲ ಹಾಕಿ ಕೈ ಆಡಿದ್ರೆ ಈ ಥರ ಥಿಕ್ನೆಸ್ ಆಗಿ ಒಂದು ಗ್ರೇವಿ ಥರ ರೆಡಿ ಆಗುತ್ತೆ. ಇವಾಗ ನಾವು ನೀರು ಹಾಕ್ತಾ ಇದ್ದೀವಿ. 1 ಲೋಟಕ್ಕೆ 2 ಲೋಟ ನೀರು ಅನ್ನೋ ಹಾಗೆ ನೀರನ್ನ ಹಾಕ್ತಾ ಇದ್ದೀನಿ. ನೀರೆಲ್ಲ ಹಾಕಿ 1-2 ಸತಿ ಕೈ ಆಡಿ ಸ್ವಲ್ಪ ಉಪ್ಪನ್ನ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇವಾಗಲೇ ನೀರು ಈ ಥರ ಕುದಿಯುವಾಗ ನಾವು ತೊಳೆದಿಟ್ಟಿರೋಂಥ ಚಿಕನ್ನ ಸೇರಿಸಬೇಕು. ಚಿಕನ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು. ಈ ಥರ ಕುದಿ ಬರುವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಕುಕ್ ಹಾಕ್ಬಿಡಿ. ಚಿಕನ್ನು ಒಂದು 50% ಅಷ್ಟು ಕುಕ್ ಆದಮೇಲೆ ನಾವು ತೊಳೆದು ನೆನೆಸಿಟ್ಟಿರೋಂಥ ಬಾಸ್ಮತಿ ರೈಸ್ನ ಹಾಕಿ ಮಿಕ್ಸ್ ಮಾಡಬೇಕು. ರೈಸು ನೆನೆಸಿಟ್ಟಿರೋದ್ರಿಂದ ತುಂಬ ಲೈಟಾಗಿ ಮಿಕ್ಸ್ ಮಾಡಿ. ಇವಾಗ ಇದು ಕುದಿ ಬರುವಾಗ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಕುಕ್ ಹಾಕ್ಬಿಡ್ಬೇಕು. ಒಂದು 5 ನಿಮಿಷ ಆದಮೇಲೆ ಮತ್ತೊಂದು 2 ಸತಿ ಕೈ ಆಡಿ ಮತ್ತೆ ಕುಕ್ ಹಾಕ್ಬಿಡಿ. ಇವಾಗ ಒಂದು 10 ಮಿನಿಟ್ಸ್ ಆಗಿದೆ. ನೋಡ್ತಿದ್ದೀರಲ್ಲ, ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇಷ್ಟು ಕುಕ್ ಆದಮೇಲೆ ರೈಸು ಬೆಂದಿರೋದು ಚೆಕ್ ಮಾಡ್ಕೋಬೇಕು. ರೈಸ್ ಒಂದು 90% ಬೆಂದರೆ ಸಾಕು, ತುಂಬ ಬೇಯಿಸಬೇಡಿ. ಹಾಗೆ 1:2 ಅನ್ನೋ ಥರನೇ ನೀರನ್ನ ಹಾಕಬೇಕು. ಜಾಸ್ತಿ ನೀರು ಕೂಡ ಹಾಕಬಾರ್ದು. ಜಾಸ್ತಿ ನೀರು ಹಾಕಿಬಿಟ್ರೆ ಬಿರಿಯಾನಿ ಮುದ್ದೆ ಥರ ಆಗೋಗ್ಬಿಡುತ್ತೆ. ಇವಾಗ ಇದಕ್ಕೆ ಲೋ ಫ್ಲೇಮ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ಮಿನಿಟ್ಸು ದಮ್ ಕಟ್ಟಕ್ಕೆ ಬಿಡಬೇಕು. ಒಂದು 10 ಮಿನಿಟ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿ ಫುಲ್ಲು ಸ್ಟೀಮೆಲ್ಲ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ಪ್ಲೇಟ್ನ ಓಪನ್ ಮಾಡಿ ಒಂದು ಸತಿ ರೈಸೆಲ್ಲ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ರೆಡಿಯಾಗಿದೆ. ಇವಾಗ ಪೀಸು ಕೂಡ ಯಾವುದು ಒಡ್ತಿಲ್ಲ. ನಾವು ಬಿರಿಯಾನಿನ ಜಾಸ್ತಿ ಕೈಯಾಡಿಸಿಲ್ಲ ಅಂತಂದಾಗ ಯಾವುದೇ ಚಿಕನ್ ಪೀಸ್ ಕೂಡ ಒಡೆಯೋದಿಲ್ಲ. ನಾವು ತುಂಬ ಕೈಯಾಡಿ ಮಿಕ್ಸ್ ಮಾಡ್ತಿದ್ದೀವಿ ಅಂತ ಅಂದಾಗ ಮಾತ್ರ ರೈಸು ಕೂಡ ಒಡೆಯೋದು, ಹಾಗೆ ಬಿರಿಯಾನಿ ಪೀಸು ಕೂಡ ಒಡೆದೋಗೋದು. ನಾವೆಷ್ಟು ಕೈಯಾಡೋದನ್ನು ಕಡಿಮೆ ಮಾಡ್ತೀವೋ ಅಷ್ಟು ರೈಸ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಈ ಬಿರಿಯಾನಿನ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.